ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗೆ ಇಳಿಸ್ರಿ. ಇನ್ನೊಂದ್ಸಾರಿ ಅಭ್ಯಾಸ ಮಾಡೋಣ. ಸುತ್ತೋ ಅಂತ ಎರಡು ಕೈ ಭುಜಕ್ಕೆ ನೇರ. ಹಾಗೆ ನಿಧಾನವಾಗಿ ತಲೆ ನೇರಕ್ಕೆ ತಗೊಳ್ಳಿ. ನಿಮ್ಮ ಹಸ್ತಗಳು ಹೊರಮುಖವಾಗಿ ಚಾಚಿರಲಿ. ಚೆನ್ನಾಗಿ ಮೇಲೆ ಕೆಳೆಯಿರಿ. ನಿಮ್ಮ ಕೈಗಳನ್ನ ಇನ್ನೂ ಮೇಲೆ ಕೆಳೆಯಿರಿ. ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗೆ ಇಳಿಸ್ರಿ. ಹಾಗೆ ನಿಮ್ಮ ಭುಜಗಳಿಗೆ ವ್ಯಾಯಾಮ. ಎರಡು ಕೈ ಸುತ್ತೋ ಭುಜಕ್ಕೆ ನೇರ. ಹಸ್ತಗಳನ್ನ ಹೊರಳಿಸ್ರಿ. ನಿಮ್ಮ ಎರಡು ಕೈಗಳನ್ನ ಭುಜಗಳ ಮೇಲೆ ಇಟ್ಕೊಳ್ಳಿ. ವೃತ್ತಾಕಾರವಾಗಿ ತಿರುಗಿಸ್ರಿ. ನಿಧಾನವಾಗಿ 3 ಸುತ್ತುಗಳನ್ನ ತಿರುಗಿಸ್ರಿ. ಹಾಗೆ ಉಲ್ಟಾ ತಿರುಗಿಸ್ರಿ ನಿಧಾನವಾಗಿ. ಹಾಗೆ 2 ರಿಂದ 3 ಸುತ್ತುಗಳಾದ್ಮೇಲೆ ಎರಡು ಕೈ ಮತ್ತು ಭುಜಕ್ಕೆ ನೇರವಾಗಿ ತಗೊಳ್ಳಿ. ಉಸಿರು ಬಿಡುತ್ತೆ ನಿಧಾನವಾಗಿ ಕೈಗಳನ್ನ ಕೆಳಗೆ ಇಳಿಸ್ರಿ. ಎರಡು ಕಾಲುಗಳ ಮಧ್ಯೆ ಸ್ವಲ್ಪ ಅಂತರ ಇಟ್ಕೊಳ್ಳಿ. ಎರಡು ಕೈಗಳನ್ನ ಉಸಿತೋತ ಮುಂದೋಳಿ. ಉಸಿರನ್ನು ಹೊರಹಾಕತ್ತ ನಿಮ್ಮ ಸೊಂಟದ ಭಾಗವನ್ನು ಎಡಗಡೆ ತಿರುಗಿಸ್ರಿ. ನಿಮ್ಮ ಸೊಂಟದ ಭಾಗ ಮತ್ತು ನಿಮ್ಮ ಕುತ್ತಿಗೆ ನಿಮ್ಮ ಕೈಗಳ ಹಿಂದೆ ಹೋಗಲಿ ಸಂಪೂರ್ಣವಾಗಿ. ಉಸಿತೋ ಅಂತ ಕುತ್ತಿಗೆ ಮತ್ತು ಸೊಂಟದ ಭಾಗವನ್ನು ನೇರ ಮಾಡ್ಕೊಳ್ಳಿ. ಹಾಗೆ ಬಲ ಬದಿಗೆ ಹೊರಡಿಸ್ತದೆ. ನಿಮ್ಮ ಸೊಂಟದ ಭಾಗ ಮತ್ತು ಕುತ್ತಿಗೆಯನ್ನ ಕೈಗಳನ್ನ ಹಾಗೆ ಉಸಿತೋ ಅಂತ ನೇರ ಮಾಡ್ಕೊಳ್ಳಿ. ಉಸಿರನ್ನು ಹೊರಹಾಕತ್ತ ಎಡಗಡೆಗೆ. ಉಸಿತೋ ಅಂತ ನೇರ. ಉಸಿರನ್ನು ಹೊರಹಾಕತ್ತ ಬಲಗಡೆಗೆ. ಉಸಿತ ನೇರ. ಉಸಿರನ್ನು ಹೊರಹಾಕುತ್ತ ಎಡಗಡೆಗೆ. ಉಸಿತ ನೇರ. ಉಸಿರನ್ನು ಹೊರಹಾಕುತ್ತ ಬಲಗಡೆ. ಉಸಿತು ಅಂತ ನೇರ ಮಾಡ್ಕೊಳ್ಳಿ. ಹಾಗೆ ಕೈಗಳನ್ನು ಕೆಳಗೆ ಇಳಿಸ್ರಿ. ಎರಡು ಕಾಲುಗಳನ್ನು ಸ್ವಲ್ಪ ಹತ್ರ ತಗೊಳ್ಳಿ. ನಮ್ಮ ಮೊಣಕಾಲುಗಳಿಗೆ ವ್ಯಾಯಾಮ. ಎರಡು ಕೈ ಸುತ್ತೋ ಭುಜಕ್ಕೆ ನೇರವಾಗಿ ತಗೊಳ್ಳಿ. ಉಸಿರು ಬಿಡುತ್ತಾ ನಿಧಾನವಾಗಿ ನಿಮ್ಮ ಕುರ್ಚಿಗಳ ಮೇಲೆ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ, ಕುತ್ತಿಗೆ ನೇರವಾಗಿರ್ಲಿ. ಮುಖ ಬಿಗಿ ಹಿಡಿಬೇಡಿ. ಉಸಿರನ್ನ ಬಿಗಿ ಹಿಡಿಬೇಡಿ. ಉಸಿತಾ ನಿಧಾನವಾಗಿ ಮೇಲೆ ಬನ್ನಿ. ಕೈ ಕೆಳಗೆ ಇಳಿಸ್ರಿ. ಇನ್ನೊಂದು ಸಾರಿ ಅಭ್ಯಾಸ ಮಾಡೋಣ. ಉಸಿತೋತ ಎರಡು ಕೈ ಭುಜಕ್ಕೆ ನೇರ. ಉಸಿರು ಬಿಡುತ್ತಾ ನಿಧಾನವಾಗಿ ಕುರ್ಚಿಗಳ ಮೇಲೆ ಕುತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಉಸಿರಾಟ ಸಹಜವಾಗಿರಲಿ. ಉಸಿತೋತ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈಗಳನ್ನ ಕೆಳಗೆ ಇಳಿಸ್ರಿ. ಎರಡು ಕೈನ ತೊಡೆಯಕ್ಕ ಪಕ್ಕ ತನ್ನಿ. ಕಾಲು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ಕಣ್ಮುಚ್ಚ್ರಿ. ವಿಶ್ರಾಂತಿ. ಕೆಲವು ಕಾಲ ವಿಶ್ರಾಂತಿ ತಗೊಳ್ಳಿ.
ಎರಡು ಕಾಲ ಮಧ್ಯೆ ಒಂದು ಅರ್ಧ ಫುಟ್ನಷ್ಟು ಅಂತರ ಇರಲಿ. ಎರಡು ಕೈ ತೊಡೆ ಅಂತ ಅಕ್ಕಪಕ್ಕ ಇರಲಿ. ಉಸಿತೋ ಅಂತ ಎರಡು ಕೈಗಳನ್ನು ತಲೆ ಮೇಲೆ ತಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಮುಂದ್ಗಡೆ ಬಾಗ್ರಿ. ಕೈ ಬಿಡಂದ ಕಾಲಿನ ಬೆರಳನ್ನು ಮುಟ್ರಿ. ಹಾಗೆ ಸಾಧ್ಯವಾಗ್ರಿ ನಿಮ್ಮ ಪಾದದ ಅಕ್ಕಪಕ್ಕ ಕೈಗಳನ್ನು ಹಚ್ಚುವ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿರಲಿ. ಪಾದ ಹಸ್ತಾಸನ ನಿಮ್ಮ ಶರೀರವನ್ನು ಎತ್ತರ ಬೆಳೆಯಲು ಸಹಾಯ ಮಾಡುತ್ತೆ. ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಬಹಳ ಬೆನ್ನು ನೋವು ಇರುವಂಥವರು ಮತ್ತು BP ಇರುವಂಥವರು ಈ ಆಸನವನ್ನು ಅಭ್ಯಾಸ ಮಾಡಬಾರ್ದು. ಉಸಿತ ಕೋತ ನಿಧಾನವಾಗಿ ಎರಡು ಕೈಗಳನ್ನು ಮೇಲೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ರಿ. ಮುಂದಿನ ಆಸನ ಅರ್ಧ ಚಕ್ರಾಸನ. ಎರಡು ಕಾಲ ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ಎರಡು ಕೈನ ಸೊಂಟಕ್ಕೆ ಸಪೋರ್ಟ್ ತಗೊಳ್ಳಿ. ಮೊಣ ಕೈಗಳು ಹಿಂದೋಗಿರ್ಲಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಹಿಂದ್ಗಡೆ ಬಾಗ್ರಿ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾತ್ರ. ಉಸಿರಾಟ ಸಹಜವಾಗಿರಲಿ. ಮೊಣಕಾಲುಗಳನ್ನು ಬೆಂಡ್ ಮಾಡಬೇಡಿ. ಅರ್ಧ ಚಕ್ರಾಸನ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ಉಸಿರಾಟ ಸಹಜವಾಗಿರಲಿ. ಉಸಿತೋ ಅಂತ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ರಿ. ಮುಂದಿನ ಆಸನ ತ್ರಿಕೋಣಾಸನಕ್ಕೆ ಹೋಗೋಣ. ಎರಡು ಕಾಲುಗಳನ್ನು ಒಂದು ಕಾಲಿನಷ್ಟು ಅಂತರ ಇಟ್ಕೊಳ್ಳಿ. ಬಲ ಪಾದವನ್ನು ಎತ್ತಿ ಬಲಗಡೆ ಇಟ್ಕೊಳ್ಳಿ. ನಿಮ್ಮ ಬಲ ಪಾದವನ್ನು ಬಲಗಡೆ ತಿರುಗಿಸ್ರಿ. ಬಲ ಪಾದವನ್ನು ಬಲಗಡೆ ತಿರುಗಿಸ್ರಿ. ಎರಡು ಕೈ ಸುತ್ತ ಒಂದು ಭುಜಕ್ಕೆ ನೇರ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲ ಬದಿಗೆ ಬಾಗ್ರಿ. ಮೇಲೆ ನೋಡ್ರಿ ನಿಮ್ಮ ಎಡಗೈನ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ದೃಷ್ಟಿ ಎಡಗೈನ ನಡುಬರಳತತೆಯನ್ನು ನೋಡೋಕೆ ಪ್ರಯತ್ನ ಮಾಡಲಿ. ನಿಮ್ಮ ಎಡಗೈ ಆಕಾಶಕ್ಕೆ ಪೂರ್ಣ ನೇರವಾಗಿರಬೇಕು. ಉಸಿರಾಟ ಸಹಜವಾಗಿರಲಿ. ತ್ರಿಕೋಣಾಸನ ಎಲ್ಲ ರೀತಿಯ ಸಂಧಿವಾತದ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿತ ಕೋತ ನಿಧಾನವಾಗಿ ಮೇಲ್ ಬನ್ನಿ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ರಿ. ಅದೇ ರೀತಿ ಇನ್ನೊಂದು ಬದಿಯಿಂದ ಅಭ್ಯಾಸ ಮಾಡೋಣ. ನಿಮ್ಮ ಪಾದ ನೇರ ಮಾಡ್ಕೊಳ್ಳಿ. ಬಲ ಪಾದವನ್ನ. ಈಗ ಎಡ ಪಾದವನ್ನ ಎಡಗಡೆ ತಿರುಗಿಸ್ರಿ. ಎಸ್. ನಿಮ್ಮ ಎರಡು ಕೈ ಸುತ್ತ ಒಂದು ಭುಜಕ್ಕೆ ನೇರವಾಗಿ ತಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಎಡ ಬದಿಗೆ ಬಾಗ್ರಿ. ನಿಮ್ಮ ಬಲಗೈನ ಮೇಲೆ ನೋಡೋ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿರಲಿ. 10 ಸೆಕೆಂಡ್ ಮೇಂಟೈನ್ ಮಾಡಿ. 1 2 3 4 5 6 7 8 9 10. ನಿಧಾನವಾಗಿ ಮೇಲೆ ಬನ್ನಿ. ಉಸಿತೋ ಅಂತ ಕೈಗಳನ್ನು ಕೆಳಗಿಳಿಸ್ರಿ. ಪಾದ ನೇರ ಮಾಡ್ಕೊಳ್ಳಿ. ಹಾಗೆ ನಿಧಾನವಾಗಿ ಎಲ್ಲರೂ ಕೆಳಗೆ ಕೂತ್ಕೊಳ್ಳೋಣ. ಕೆಳಗೆ ಬನ್ನಿ. ನೀವು ನಿಂತ ಸ್ಥಳದಿಂದ ಕೆಳಗೆ ಕೂತ್ಕೊಳ್ಳಿ. ಕಾಲುಗಳನ್ನು ಮುಂಚೆ ಹಚ್ಕೊಳ್ಳಿ. ಶಿಥಿಲ ದಂಡಾಸನ. ಎರಡು ಕಾಲು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ಎರಡು ಕೈಯನ್ನು ಸೊಂಟಕ್ಕೆ ಹಿಂದೆ ಸಪೋರ್ಟ್ ತಗೊಳ್ಳಿ. ವಿಶ್ರಾಂತಿ. ಎರಡು ಕೈ ಹಿಂದೆ ಸಪೋರ್ಟ್ ತಗೊಳ್ಳಿ. ಕಣ್ಮುಚ್ಚ್ರಿ. ರಿಲ್ಯಾಕ್ಸ್. ವಿಶ್ರಾಂತಿ. ಕೆಲವು ಕಾಲ ವಿಶ್ರಾಂತಿ. ಕಣ್ಮುಚ್ಚಿರ್ಬೇಕು. ಪ್ರತಿಯೊಬ್ಬರಿಗೂ ಕಣ್ಮುಚ್ಚಿರಿ ಅಂತ ಹೇಳಿದೆ ನಾನು. ನಾವೀಗ ಕುಳಿತು ಮಾಡುವಂತ ಆಸನಗಳನ್ನು ಅಭ್ಯಾಸ ಮಾಡೋಣ. ನಿಮ್ಮ ಎರಡು ಕಾಲನ್ನು ಮುಂದುವರಿಸಿಕೊಳ್ಳಿ. ಎರಡು ಕೈಗಳನ್ನ ನಿಮ್ಮ ತೊಡೆ ಅಕ್ಕಪಕ್ಕ ತನ್ನಿ. ನಾವೀಗ ಭದ್ರಾಸನಕ್ಕೆ ಹೋಗೋಣ. ಎರಡು ಕಾಲು ಮುಂಜೋಡಿಸಿರ್ಲಿ. ಎರಡು ಕೈ ನಿಮ್ಮ ತೊಡೆ ಅಕ್ಕಪಕ್ಕ ಇರಲಿ. ಎರಡು ಕಾಲನ್ನ ಎದುರು ಬರುತ್ತೋಳಿ. ನಿಮ್ಮ ಎರಡು ಕಾಲನ್ನ ಎದುರು ಬರುತ್ತೋಳಿ. ಎಸ್. ಭದ್ರಾಸನ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಎಷ್ಟು ಸಾಧ್ಯ ಆಗುತ್ತಷ್ಟು ಹತ್ರ ಹೇಳ್ಕೊಳ್ಳಿ. ಮೂಮೆಂಟ್ ಮಾಡಿಬಿಡ್ರಿ. ನಿಮ್ಮ ತೊಡೆಗಳನ್ನ ಕೇವಲ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡ್ರಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರ್ಬೇಕು. ಬೆನ್ನು ನೇರವಾಗಿರ್ಲಿ. ಕುತ್ತಿಗೆ ನೇರವಾಗಿರ್ಲಿ. ಕತ್ತು ನೇರವಾಗಿರ್ಬೇಕು. ಬಾಗಿಸಬಾರ್ದು. ನಿಮ್ಮ ತೊಡೆಯ ಸ್ನಾಯುಗಳನ್ನ ಮತ್ತು ಪೃಷ್ಠಭಾಗದ ಸ್ನಾಯುಗಳನ್ನ ಬಲಿಷ್ಠಗೊಳಿಸೋಕೆ ಬಹಳ ಉಪಯುಕ್ತವಾದಂಥ ಆಸನ.
ಓಕೆ, ಉಸಿರು ಬಿಡುತ್ತೆ ನಿಧಾನವಾಗಿ ಮತ್ತೆ ಎರಡು ಕಾಲುಗಳನ್ನು ಮುಂದೆ ತಗೊಳ್ಳಿ. ಎಸ್, ನಿಧಾನವಾಗಿ ಕಾಲ ಮುಂದಕ್ಕೆ ಚಾಚಿ ಮುಂದಿನ ಆಸನ ವಜ್ರಾಸನ ಬರೋಣ. ನಿಮ್ಮ ಬಲಗೈ ಮೇಲೆ ಭಾರ ಹಾಕಿ ಎಡಗಾಲ ಮಡಚಿರಿ, ಎಡಗೈ ಮೇಲೆ ಭಾರ ಹಾಕಿ ಬಲಗಾಲನ್ನು ಮಡಚಿರಿ. ವಜ್ರಾಸನ ಸ್ಥಿತಿ ಬನ್ನಿ. ನಿಮ್ಮ ಎರಡೂ ಕೈಗಳನ್ನ ಶಿನ್ ಮುದ್ರೆ ಇಟ್ಕೊಳ್ಳಿ, ನಿಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣು ಮುಚ್ಚಿ 10 ಸೆಕೆಂಡ್ಗಳ ಕಾಲ 15 ಸೆಕೆಂಡ್ಗಳ ಕಾಲ ಆಸನ ಸ್ಥಿತಿಯಲ್ಲಿ ಇರೋಕ್ಕೆ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿರಲಿ. ವಜ್ರಾಸನ, ಈ ಆಸನವನ್ನು ನೀವು ಯಾವ ಸಮಯದಲ್ಲಾದರೂ ಬೇಕಾದರೂ ಮಾಡಬಹುದು. ನಿಮ್ಮ ಆಹಾರವನ್ನು ತಿಂದಂಥ ಆಹಾರವನ್ನು ಜೀರ್ಣ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ ವಜ್ರಾಸನ. ನಿಧಾನವಾಗಿ ಕಣ್ತೆರೆಯಿರಿ. ನಾವೀಗ ವಜ್ರಾಸನದಿಂದ ನಿಧಾನವಾಗಿ ಅರ್ಧ ಉಷ್ಟ್ರಾಸನ ಬರೋಣ. ನಿಧಾನವಾಗಿ ನಿಮ್ಮ ಮೊಣಕಾಲುಗಳ ಮೇಲೆ ನಿಂತ್ಕೊಳ್ಳಿ. ಕಾಲನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ನಿಮ್ಮ ಎರಡು ಮೊಣಕಾಲುಗಳ ಮಧ್ಯೆ ಒಂದು ಗೇನ್ ಅಥವಾ ಸ್ವಲ್ಪ ಅಂತರ ಇರಲಿ. ಮತ್ತು ನಿಮ್ಮ ಎರಡು ಕೈಗಳನ್ನು ಸೊಂಟಕ್ಕೆ ಸಪೋರ್ಟ್ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕತ್ತ ನಿಧಾನವಾಗಿ ನಿಮ್ಮ ಹಿಂದ್ಗಡೆ ಬಾಗ್ರಿ. ಅರ್ಧ ಉಷ್ಟ್ರಾಸನ ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡೋಕೆ, ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂಥ ಆಸನ. ಹಾಗೆ ಉಸಿರುತ್ತಾ ನಿಧಾನವಾಗಿ ಮೇಲ್ ಬನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸ್ರಿ. ಮತ್ತೆ ವಜ್ರಾಸನ ಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಮುಂದಿನ ಆಸನ ಪೂರ್ಣ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡೋಣ. ಮತ್ತೆ ನಿಧಾನವಾಗಿ ನಿಮ್ಮ ಮೊಣಕಾಲುಗಳ ಮೇಲೆ ನಿಂತ್ಕೊಳ್ಳಿ. ಎಸ್, ಅರ್ಧ ಉಷ್ಟ್ರಾಸನಕ್ಕೆ ಯಾವ ರೀತಿ ಹೋಗಿದ್ರಲ್ಲ ಅದೇ ರೀತಿ ಮತ್ತೆ ಎರಡು ಕೈಯನ್ನು ಸೊಂಟ ಸಪೋರ್ಟ್ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಹಿಂದ್ಗಡೆ ಬಾಗಿ, ಹಾಗೆ ಸಾಧ್ಯವಾದರೆ ನಿಮ್ಮ ಹಿಮ್ಮಡಿಗಳನ್ನು ಇಟ್ಕೋಬೇಕು. ಓಕೆ, ಎಸ್, ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರಾಟ ಸಹಜವಾಗಿರಲಿ. ಕುತ್ತಿಗೆನ ಹಿಂದೆ ಹಾಕಿರಬೇಕು. ಅರ್ಧ ಉಷ್ಟ್ರಾಸನ ಮತ್ತು ಪೂರ್ಣ ಉಷ್ಟ್ರಾಸನ. ಓಕೆ, ಉಸಿರು ನಿಧಾನವಾಗಿ ಮೇಲ್ ಬನ್ನಿ. ಉಸಿರು ಬಿಡ್ತಾ ಕೈಯನ್ನು ಕೆಳಗೆ ಇಳಿಸ್ರಿ. ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಮುಂದೆ ನಾವೀಗ ಶಶಂಕಾಸನಕ್ಕೆ ಹೋಗೋಣ. ನಿಮ್ಮ ಎರಡೂ ಕಾಲುಗಳ ಮುಂದೆ ಮೊಣಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ. ವಿ ಶೇಪ್ ಬನ್ನಿ. ವಿ ಶೇಪ್. ಎಸ್, ನಿಮ್ಮ ಎರಡೂ ಕೈಗಳನ್ನು ಕೈ ಬೆರಳ ತುದಿಯನ್ನು ನೆಲಕ್ಕೆ ಮುಟ್ಟಿಸ್ರಿ. ಎಸ್, ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಕೈಗಳ ಮುಂದಕ್ಕೆ ಸರಸ್ತಾ ಮುಂದಕ್ಕೆ ಬಾಗ್ರಿ. ಶಶಂಕಾಸನ. ಗದ್ದವನ್ನು ನೆಲಕ್ಕೆ ಹಚ್ಚೋಕೆ ಪ್ರಯತ್ನ ಮಾಡ್ರಿ. ನಿಮ್ಮ ಗದ್ದ ಮತ್ತು ಎದೆಯನ್ನು ಹಚ್ಚೋಕೆ ಪ್ರಯತ್ನ ಮಾಡ್ರಿ. ಸಾಧ್ಯವಾದರೆ, ಆಗದೇ ಇದ್ರೆ ನಿಮ್ಮ ಹಣೆಯನ್ನು ಕೂಡ ಆದರೂ ನೆಲಕ್ಕೆ ತಾಗಿಸುವ ಪ್ರಯತ್ನ ಮಾಡ್ರಿ. ಶಶಂಕಾಸನ ವಿಶ್ರಾಂತಿಯ ಆಸನ. ನಿಮ್ಮ ಹಿಮ್ಮಡಿ ಮೇಲೆ ಕೂತಿರ್ಬೇಕು. ಹಿಮ್ಮಡಿ ಬಿಟ್ಟು ಮೇಲೆ ಬರಬಾರ್ದು. ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋಕೆ, ಹೃದಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ, ಹೃದಯಕ್ಕೆ ಶಕ್ತಿಯನ್ನು ನೀಡೋಕೆ, ಹಾಗೆ BP-ಯನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂಥ ಆಸನ. ಉಸಿರು ಅಂತ ನಿಮ್ಮ ಎರಡು ಕೈಗಳ ಹಿಂದೆ ಕೆಳ್ಕೊಳ್ಳಿ. ನಿಧಾನವಾಗಿ ಯಾವ ರೀತಿ ಕೆಳ ಬಂದಿದೆ ಅದೇ ರೀತಿ ವಾಪಸ್ ಬನ್ನಿ. ಎಸ್, ನಾವೀಗ ಮುಂದಿನ ಆಸನ ಉತ್ಥಾನ ಮಂಡುಕಾಸನ. ಕಾಲು ಹಾಗೆ ವಿ ಶೇಪಲ್ಲೇ ಅಗಲವಾಗೇ ಇರಲಿ. ನಿಮ್ಮ ಎರಡು ಕೈ ಸುತ್ತ ಮೇಲ್ ತಗೊಳ್ಳಿ. ಎರಡು ಕೈಗಳನ್ನು ಉಸಿರನ್ನು ಬಿಡುತ್ತಾ ನಿಮ್ಮ ಬಲಗೈಯಿಂದ ಎಡಭುಜ ಹಿಡ್ಕೊಳ್ಳಿ, ಎಡಗೈಯಿಂದ ಬಲಭುಜ ಹಿಡ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರಾಟ ಸಹಜವಾಗಿರಲಿ. ಉತ್ಥಾನ ಮಂಡುಕಾಸನ. ಉತ್ಥಾನ ಅಂತಂದ್ರೆ ಎದ್ದು ನಿಲ್ಲುವುದು, ಮಂಡುಕ ಅಂತಂದ್ರೆ ಕಪ್ಪೆ. ನೀವು ಎದ್ದು ನಿಂತಿರುವ ಒಂದು ಕಪ್ಪೆಯ ರೀತಿಯಲ್ಲಿ ಕಾಣಿಸ್ತಾ ಇದ್ದೀರಾ. ಈ ಆಸನದಿಂದ ನಿಮಗೆ ಆಗುವಂತ ಉಪಯೋಗ, ಬೆನ್ನು, ಕುತ್ತಿಗೆ, ಭುಜ, ಕೈಗಳ ನೋವನ್ನು ಕಡಿಮೆ ಮಾಡಿ ನಿಮ್ಮ ಭುಜಗಳಿಗೆ ಶಕ್ತಿ ನೀಡೋಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿತೋತ ನಿಮ್ಮ ಎಡಗೈ ಮೇಲ್ ತೋಳಿ, ಬಲಗೈ ಮೇಲ್ ತೋಳಿ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ರಿ. ಹಾಗೆ ನಿಧಾನವಾಗಿ ಎರಡು ಕಾಲುಗಳನ್ನು ಮುಂಚೆ ಹಚ್ಕೊಳ್ಳಿ. ಕಾಲುಗಳನ್ನು ಮುಂಚೆ ಹಚ್ಕೊಳ್ಳಿ. ಎಸ್, ನಾವೀಗ ಮುಂದಿನ ಆಸನ ವಕ್ರಾಸನಕ್ಕೆ ಬರೋಣ. ಎಸ್, ನಿಮ್ಮ ಎರಡು ಕಾಲುಗಳನ್ನು ಮುಂಚೆ ಹಚ್ಚಿರಲಿ. ನಿಮ್ಮ ಎಡ ಮೊಣಕಾಲ ಹತ್ರ ಬಲ ಪಾದವನ್ನು ಇಟ್ಕೊಳ್ಳಿ. ಬಲ ಪಾದವನ್ನು ನೆಲಕ್ಕೆ ಹಚ್ಚಿರಿ. ನಿಮ್ಮ ಬಲಗೈ ಬೆನ್ನಿನ ಇಟ್ಕೊಳ್ಳಿ. ಎಸ್,
ನಿಮ್ಮ ಎಡಗೈ ಮೇಲೆ ತಂದು ಉಸುತೋ ಅಂತ ನಿಮ್ಮ ಬಲಗಡೆ ಪಾದ ಹಿಡ್ಕೊಳ್ಳಿ. ಸೊಂಟದ ಭಾಗ ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ನಿಮ್ಮ ಗದ್ದದ ಭಾಗ ಬಲ ಭುಜದ ಮೇಲೆ ಬರುವ ಹಾಗೆ ನೋಡ್ಕೊಳ್ಳಿ. ಬಲಗಡೆಗೆ ಹೊರಳಿರಬೇಕು. ಉಸಿರಾಟ ಸಹಜವಾಗಿರಲಿ. ಉಸಿತೋ ಅಂತ ಎಡಗೈ ಮೇಲ್ ತಗೊಳ್ಳಿ. ಉಸಿರು ಬಿಡ್ತ ಕೈಯನ್ನು ಕೆಳಗೆ ಇಳಿಸ್ರಿ. ಕಾಲು ಮುಂಚೆ ಚಾಚ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಬಲ ಮೊಣಕಲ ಹತ್ರ ಎಡಪಾದ, ಎಡಗೈ ಬೆನ್ನಿಂದೆ, ಬಲಗೈ ಮೇಲ್ ತಂದು ನಿಮ್ಮ ಎಡಗಡೆ ಪಾದ ಹಿಡ್ಕೊಳ್ಳಿ. ಸೊಂಟದ ಭಾಗ ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ಕರೆಕ್ಟ್ ಇದೆ. ಅಭ್ಯಾಸ ಮಾಡಮ್ಮ. ಈ ಕೈನ ಈ ರೀತಿ ತಂದು ಈ ರೀತಿ ಪಾದನ ಇಟ್ಕೋಬೇಕು. ಸೊಂಟ ತಿರುಗಿಸಿ, ಕುತ್ತಿಗೆ. ಇದು ಮೊಣಕಾಲ ಈ ಕಡೆ ಬರ್ಬೇಕಿದು ಕೈ, ಹಂಗೆ ಹೋಗೋಂಗೆ ಇಲ್ಲ. ಕಾಲು ಮುಂಚೆ ಹಾಚಿರ, ಕಾಲು ಸೀದಮ್ಮ. ವಕ್ರಾಸನ. ಇದರ ಉಪಯೋಗ ಶುಗರ್ನ ಪ್ರಮಾಣ ಕಡಿಮೆ ಮಾಡುತ್ತೆ, ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸುತ್ತೆ, ನಿಮ್ಮ ಪ್ಯಾಂಕ್ರಿಯಸ್ ಅನ್ನ ಚೆನ್ನಾಗಿ ಆಕ್ಟಿವೇಟ್ ಮಾಡಿ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ. ಉಸಿರು ತೆಗೆಕೋತ ನಿಮ್ಮ ಬಲಗೈ ಮೇಲ್ ತಗೊಳ್ಳಿ, ಕುತ್ತಿಗೆ ನೇರ ಮಾಡಿಕೊಂಡು ಉಸಿರು ಬಿಡ್ತ ಕೈಯನ್ನು ಕೆಳಗೆ ಇಳಿಸ್ರಿ. ಕಾಲುಗಳನ್ನು ಮುಂಚೆ ಹಾಚ್ಕೊಳ್ಳಿ. ನಾವೀಗ ಮಕರಾಸನಕ್ಕೆ ಬರೋಣ. ಮಕರಾಸನಕ್ಕೆ ಬನ್ನಿ. ವಜ್ರಾಸನಕ್ಕೆ ಬಂದು ವಜ್ರಾಸನದಿಂದ ಮತ್ತೆ ಎರಡು ಕೈ ಮೇಲೆ ತಂದು ಕೈ ಕೆಳಗೆ ಇಳಿಸ್ರಿ. ಸರ್ ನೀವು ಈ ಕಡೆನ ಮಕ್ಕ ಮಾಡ್ಬಿಡ್ರಿ. ಎಲ್ರು ಅವ್ರ ಮಕ್ಕಳನ್ನ ಈ ಕಡೆನ ಮಕ್ಕ ಮಾಡ್ಬಿಡ್ತಾರೆ. ಓಕೆ, ಮಕರಾಸನ ಬರ್ರಿ. ನೀವು ಮಲ್ಕೊಂಡು ತೋರಿಸವ್ರು. ಎರಡು ಕಾಲುಗಳ ಹಿಂದೆ ಅಗಲವಾಗಿರ್ಬೇಕು. ಗದ್ದದ ಭಾಗ ಕೈಗಳ ಮೇಲೆ ಇರಲಿ. ವಿಶ್ರಾಂತಿ. ಮಕರಾಸನದಿಂದ ನಾವೀಗ ಭುಜಂಗಾಸನಕ್ಕೆ ಹೋಗೋಣ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನ ನಿಮ್ಮ ಎದೆ ಅಕ್ಕಪಕ್ಕ ತನ್ನಿ. ಮೊಣಕೈ ಕೂಡ ನೆಲಕ್ಕೆ ತಾಗಸ್ರಿ. ನಿಮ್ಮ ಮೊಣಕೈಯನ್ನು ಕೂಡ ನೆಲಕ್ಕೆ ತಾಗಸ್ರಿ. ನಿಮ್ಮ ಮೊಣಕೈ ಮತ್ತು ಹಸ್ತಗಳ ಮೇಲೆ ಭಾರ ಹಾಕಿ ನಿಧಾನವಾಗಿ ನಿಮ್ಮ ತಲೆ ಮತ್ತು ಎದೆಯ ಮೇಲೆ ಕೆತ್ತರಿ. ಅರ್ಧ ಭುಜಂಗಾಸನ. ಉಸಿರಾಟ ಸಹಜವಾಗಿರಲಿ. ಅರ್ಧ ಭುಜಂಗಾಸನ. ಗುಡ್. ಬೆನ್ನು ಮತ್ತು ಕುತ್ತಿಗೆ ಭಾಗದ ನೋವನ್ನು ಮತ್ತು ಥೈರಾಯ್ಡ್ನ ಸಮಸ್ಯೆ ನಿವಾರಣೆ ಮಾಡೋಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಮತ್ತೆ ಮಕರಾಸನಕ್ಕೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಾವೀಗ ಭುಜಂಗಾಸನದ ಎರಡನೇ ವಿಧಾನವನ್ನು ಅಭ್ಯಾಸ ಮಾಡೋಣ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ನಿಮ್ಮ ಮತ್ತೆ ಎದೆ ಅಕ್ಕಪಕ್ಕ ತನ್ನಿ. ಮೊಣಕೈ ಸರಿ ನೆಲಕ್ಕೆ ಹಚ್ಚಬೇಡ್ರಿ. ನಿಮ್ಮ ಹಸ್ತಗಳ ಮೇಲೆ ಭಾರ ಹಾಕಿ ನಿಮ್ಮ ತಲೆ ಮತ್ತು ಎದನ್ನು ನಿಧಾನವಾಗಿ ಮೇಲಕ್ಕೆತ್ತಿರಿ. ಮೊಣಕೈ ಸ್ವಲ್ಪ ಬೆಂಡಾಗಿರಲಿ. ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶ ಕಡೆ ಇರಲಿ. ಉಸಿರಾಟ ಸಹಜವಾಗಿರಲಿ. ಭುಜಂಗಾಸನ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ಹಾಗೆ ಥೈರಾಯ್ಡ್ನ ಸಮಸ್ಯೆ ನಿವಾರಣೆ ಮಾಡೋಕ್ಕೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ವಿಶ್ರಾಂತಿ. ನಾವೀಗ ಶಲಭಾಸನಕ್ಕೆ ಬರೋಣ. ಕಾಲು ಎರಡು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ಮುಷ್ಟಿ ಮಾಡ್ರಿ. ಆ ಮುಷ್ಟಿಗಳನ್ನು ನಿಮ್ಮ ತೊಡೆಗೆ ತನ್ನಿ. ಉಸಿತೇಕೋತ ನಿಮ್ಮ ಎರಡು ಕಾಲುಗಳನ್ನು ಮೇಲೆ ತನ್ನಿ. ನಿಮ್ಮ ಗದ್ದದ ಭಾಗ ನೆಲದ ಮೇಲೆ ಇರಲಿ. ಮುಷ್ಟಿಗಳಿಂದ ನಿಮ್ಮ ತೊಡೆಯ ಭಾಗವನ್ನು ಮೇಲಕ್ಕೆತ್ತಿರಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಿಳಿಸ್ರಿ.
ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ಮಕರಾಸನದಲ್ಲಿ ವಿಶ್ರಾಂತಿ. ವಿಶ್ರಾಂತಿ ಸಾಕು. ನಿಧಾನವಾಗಿ ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನ ನಿಮ್ಮ ಎದೆಯ ಪಕ್ಕ ತಂದು ಉಸುತೆ ಕೋತ ಭುಜಂಗಾಸನಕ್ಕೆ ಬನ್ನಿ, ಮೇಲೆ ಬನ್ನಿ. ಹಾಗೆ ಉಸಿರನ್ನು ಹೊರಹಾಕುತ್ತಾ ಶಶಂಕಾಸನದಲ್ಲಿ ಕೂತ್ಕೊಳ್ಳಿ. ಮೇಲೆ ಬಂದು ವಜ್ರಾಸನಕ್ಕೆ ಬನ್ನಿ. ಎಸ್, ವಜ್ರಾಸನದಿಂದ ನಾವೀಗ ಶವಾಸನಕ್ಕೆ ಬರೋಣ. ಶವಾಸನಕ್ಕೆ ಹೋಗೋಣ. ಎಲ್ಲರೂ ಆ ಕಡೆ ಮಾಡಿ ಕಾಲುಗಳನ್ನು, ತಲೆ ಈ ಕಡೆ ಮಾಡ್ರಿ. ಎಸ್, ಶವಾಸನಕ್ಕೆ ಬನ್ನಿ. ಅಂಗಾತ ಮಲಗಿ ಮಾಡುವಂಥ ಆಸನ ಅಭ್ಯಾಸ ಮಾಡೋಣ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ತೊಡೆಯಕ್ಕೆ ಪಕ್ಕ ತನ್ನಿ. ಹಂಗೆ ನೆಲ ಕಚ್ಚಿರಿ. ಕಾಲುಗಳನ್ನು ಮಡಚ್ಕೊಳ್ಳಿ. ಕಾಲುಗಳನ್ನು ಎರಡು ಮಡಚ್ಕೊಳ್ಳಿ. ಕೈಯಿಂದ ನಿಮ್ಮ ಆ್ಯಂಕಲ್ ಜಾಯಿಂಟನ್ನು ಹಿಡ್ಕೊಳ್ಳಿ. ಹಿಮ್ಮಡಿಯ ಗಂಟೆಗಳನ್ನು ಹಿಡ್ಕೊಳ್ಳಿ. ಎಸ್, ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಉಸುತೆ ಕೋತ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಕೆತ್ತಿರಿ. ಸೇತು ಬಂಧಾಸನ. ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಕೆತ್ತಬೇಕು. ಸೇತು ಬಂಧಾಸನ. 1 2 3 4 5 6 7 8 9 10. ನಿಧಾನವಾಗಿ ಸೊಂಟದ ಭಾಗವನ್ನು ಕೆಳಗಿಳಿಸ್ರಿ. ಮತ್ತೆ ಕಾಲನ್ನು ಮುಂಚೆ ಹಚ್ಕೊಳ್ಳಿ. ವಿಶ್ರಾಂತಿ. ಇದರಿಂದ ಕೂಡ ನಿಮ್ಮ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡಿ, ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡಿ, ಮೊಣಕಾಲು ನೋವನ್ನು ಕೂಡ ಕಡಿಮೆ ಮಾಡೋಕೆ, ಹಾಗೆ ಶುಗರ್ನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಈ ಆಸನದಿಂದ. ಮುಂದಿನ ಆಸನ ಉತ್ಥಾನ ಪಾದಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಯನ್ನು ತೊಡೆಯಕ್ಕೆ ಪಕ್ಕ ತನ್ನಿ. ಅಂಗೈ ನೆಲಕಚ್ಚಿರಿ. ನಿಮ್ಮ ಎರಡೂ ಕಾಲನ್ನ ಉಸುತ ಏಕೋತಾ ಒಂದು ಗೇನ್ ಮೇಲೆ ತೋರಿ. ಒಂದೇ ಗೇನ್, ಬಹಳ ಬೇಡ, ಮೊಣಕಾಲು ಮಡಿಸಬಾರ್ದು ಅಷ್ಟೇ. ಒಂದು 5 ಸೆಕೆಂಡ್ಸ್ ನೋಡೋಣ. 1, ಒಂದೇ ಗೇನು. 2, ಎಲ್ಲರೂ 3 ಗೇನ್ ತೊಗೊಂಬಂದ್ರಿ. 30 ಡಿಗ್ರಿ ಓನ್ಲಿ. 4, 5. ಓಕೆ, ನಿಧಾನವಾಗಿ ಕಾಲಗಳನ್ನು ಕೆಳಗೆ ಇಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಾವೀಗ ಅರ್ಧ ಹಲಾಸನ. ಕಾಲು ಎರಡು ಜೋಡಿಸ್ಕೊಳ್ಳಿ. ಎರಡು ಕೈಯನ್ನು ತೊಡೆಯಕ್ಕೆ ಪಕ್ಕ ತನ್ನಿ. ಕಾಲನ್ನು ಮಡಚಬೇಡ್ರಿ. ಹಂಗೆ ನೆಲ ಕಚ್ಚಿರಿ. ನಿಮ್ಮ ಎರಡೂ ಕಾಲನ್ನು ಉಸುತೆ ಕೋತಾ 90 ಡಿಗ್ರಿ ಮೇಲೆ ತರಬೇಕು. ಮೇಂಟೈನ್. ಸಹಜವಾದ ಉಸಿರಾಟ. ಎಸ್, ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ. 90 ಡಿಗ್ರಿ. ಗುಡ್. 5 ಸೆಕೆಂಡ್ಸ್. 1 2 3 4 5. ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ. ಎರಡು ಕಾಲುಗಳ ಅಗಲವಾಗಿ ಇರಲಿ. ಮತ್ತೆ ಎರಡು ಅಂಗೈ ಆಕಾಶ ಕಡೆ ಮುಖ ಮಾಡಿರಲಿ. ರಿಲ್ಯಾಕ್ಸ್. ಶವಾಸನ ಬಂದು ಹುಡುಕ. ಆ ಆಸನ ಮುಗಿದ ತಕ್ಷಣ ಶವದ ಹಾಗೆ ವಿಶ್ರಾಂತಿ ತಗೋಬೇಕು. ನೆಕ್ಸ್ಟ್ ಮುಂದಿನ ಆಸನ ಪವನ ಮುಕ್ತ ಆಸನ. ಕಾಲೆರಡು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನ ನಿಮ್ಮ ತೊಡೆಯ ಪಕ್ಕ ತನ್ನಿ. ನಿಮ್ಮ ಎರಡು ಕಾಲು ಸುತ್ತ ಅಂತ ಮಡಚಿ ಕೈಯಿಂದ ಹಿಡ್ಕೊಳ್ಳಿ. ಎಸ್, ಉಸಿರನ್ನು ಹೊರಹಾಕತ್ತ ನಿಮ್ಮ ಗದ್ದವನ್ನು ತಂದು ನಿಮ್ಮ ಮೊಣ ಕಾಲುಗಳಿಗೆ ಮುಟ್ಟಿಸ್ರಿ. ಗುಡ್. 10 ಸೆಕೆಂಡ್ಸ್. 1 2 3 4 5. ಗದ್ದ ಮುಟ್ಟಿಸಿರ್ಬೇಕು. 6 7. ಚೆನ್ನಾಗಿ ಮಾಡ್ರಿ. 8 9 10. ನಿಧಾನವಾಗಿ ತಲೆ ಕೆಳಗೆ ಇಳಿಸ್ರಿ. ಮೊದಲಿಗೆ ಕೈ ಮತ್ತೆ ತೊಡೆಯಕ್ಕ ಪಕ್ಕ ತಂದು ನಿಧಾನವಾಗಿ ಕಾಲ್ ಮೇಲೆ ತಂದು ಕೆಳಗೆ ಇಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ. ಪವನ ಮುಕ್ತಾಸನ. ಪವನ ಅಂದ್ರ ಗಾಳಿ, ಮುಕ್ತ ಅಂದ್ರ ಪವನ ಮುಕ್ತ ಅಂತಂದ್ರೆ ಅಶುದ್ಧ ಗಾಳಿಯಿಂದ ಮುಕ್ತ ಹೊಂದಿಯೋದು. ಇದರಿಂದ ಆಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಇವೆಲ್ಲ ಸಮಸ್ಯೆ ನಿವಾರಣೆ ಮಾಡೋಕೆ, ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕೂಡ ಕಡಿಮೆ ಮಾಡುತ್ತೆ ಈ ಆಸನ.
ಶವಾಸನದಲ್ಲಿ ವಿಶ್ರಾಂತಿ. ಕಾಲ ಎರಡು ಅಗಲವಾಗಿರ್ಬೇಕು, ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರ್ಬೇಕು. ನಾವೀಗ ಶವಾಸನಕ್ಕೆ ಹೋಗೋಣ. ಕಾಲ್ ಮುಂಚಾಚ್ರಮ. ಕೆಲವರು ಮಡಚೆ ಇದ್ದೀರಿ ನೋಡಿ. ಶವಾಸನ. ನಿಮ್ಮ ಸಂಪೂರ್ಣ ಶರೀರ ಸಡಿಲವಾಗಿರಲಿ. ಶರೀರದ ಯಾವುದೇ ಭಾಗ ಒತ್ತಡ, ಸೆಳೆತ, ಬಿಗಿತಗಳಿಂದ ಕೂಡಿರಬಾರದು. ಕಾಲುಗಳು ಸಂಪೂರ್ಣವಾಗಿ ಸಡಿಲವಾಗಿರಲಿ. ಕೈಗಳು ಸಂಪೂರ್ಣವಾಗಿ ಸಡಿಲವಾಗಿರಲಿ. ನಿಮ್ಮ ಸಂಪೂರ್ಣ ಗಮನವನ್ನ ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡ್ಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನ ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡ್ಕೊಳ್ಳಿ. ನಿಮ್ಮ ಗಮನ ಕೇವಲ ನಿಮ್ಮ ಶರೀರದ ಮೇಲಿರಲಿ. ಶರೀರದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸಿಕೊಳ್ಳಿ. ಉಸಿರಾಟದ ಕ್ರಿಯೆ ಆಳವಾಗಿ ದೀರ್ಘವಾಗಿ ಸಾಗ್ತಾ ಇದೆ. ತಣ್ಣನೆಯ ತಂಗಾಳಿಯನ್ನ ನಿಮ್ಮ ಮೂಗಿನ ಹೊರ ಮುಖಾಂತರ ಅವಶ್ಯವಾಗಿರುವಂತಹ ಆಮ್ಲಜನಕವನ್ನ ನಿಮ್ಮ ಶರೀರಕ್ಕೆ ನೀಡ್ತಾ ಇದ್ದೀರಾ. ಅದೇ ರೀತಿ ಬೆಚ್ಚನೆಯ ಗಾಳಿಯನ್ನ, ಅನಾವಶ್ಯಕವಾಗಿರುವಂತ ಇಂಗಾಲ ಡೈಆಕ್ಸೈಡ್ ಅನ್ನು ಹೊರ ಹಾಕ್ತಾ ಇದ್ದೀರಾ. ಈ ಕ್ರಿಯೆಯಿಂದ ನೀವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾ ಇದ್ದೀರಾ. ಉಸಿರಾಟದ ಕ್ರಿಯೆಗೆ ಮತ್ತು ನಿಮ್ಮ ಹೊಟ್ಟೆಗೆ ಇರುವ ಸಂಬಂಧವನ್ನು ಗುರುತಿಸಿಕೊಳ್ಳಿ. ಉಸಿರು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರ್ತಾ ಇದೆ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ನಾವೀಗ ಪ್ರಯತ್ನ ಪೂರ್ವಕವಾಗಿ 5-6 ಸಾರಿ ಹೊಟ್ಟೆಯ ಉಸಿರಾಟದ ಕ್ರಿಯೆಯನ್ನು ಅಭ್ಯಾಸ ಮಾಡೋಣ. ಉಸಿರು ತೆಗೆದುಕೊಳ್ತಾ ನಿಮ್ಮ ಹೊಟ್ಟೆಯನ್ನು ಬಲೂನಿನ ಹಾಗೆ ಉಬ್ಬಿಸ್ರಿ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರಲಿ. ನಿಮ್ಮ ಸಂಪೂರ್ಣ ಗಮನ ಕೇವಲ ಹೊಟ್ಟೆಯ ಉಸಿರಾಟದ ಮೇಲಿರಲಿ. ಹೊಟ್ಟೆಯ ಉಸಿರಾಟದ ಕ್ರಿಯೆ 5 ಸಲ ಅಭ್ಯಾಸ ಮಾಡಿ ನಂತರ ನಿಲ್ಲಿಸ್ರಿ. ನಿಮ್ಮ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆಳವರೆಗೂ ಎಲ್ಲ ಅವಯವಗಳನ್ನು ಗುರುತಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗೋಣ. ನೆತ್ತಿಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ತಲೆ ಹಿಂಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಮುಖದ ಅವಯವಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಕುತ್ತಿಗೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಕೈ ಬೆರಳುಗಳು, ಅಂಗೈ, ಮುಂಗೈ, ಮೊಣಕೈಗಳು, ಭುಜದ ತೋಳುಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಎದೆ, ಹೊಟ್ಟೆಯ ಭಾಗ ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಸೊಂಟದ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗ ಮತ್ತು ಸೊಂಟದ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ತೊಡೆಯ ಸ್ನಾಯುಗಳು, ತೊಡೆ ಹಿಂಭಾಗ, ಮೊಣಕಾಲು ಚಿಪ್ಪಗಳು, ಮೀನಖಂಡಗಳು, ಹಿಮ್ಮಡಿ ಗಂಟೆಗಳು, ಮುಂಗಾಲು, ಅಂಗಾಲು,
ಕಾಲಿನ ಬೆರಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಹೀಗೆ ನಿಮ್ಮ ಸಂಪೂರ್ಣ ಶರೀರದ ಎಲ್ಲ ಅವಯವಗಳನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರಳುವರೆಗೂ ಹಗೂರಗೊಳಿಸಿದ್ದೀರಾ. ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ. ನಿಮ್ಮ ಶರೀರ ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗೂರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ನಿಮ್ಮ ಮನಸ್ಸಿನಲ್ಲಿ 5-6 ಸಾರಿ ಹೇಳ್ಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಹೊಸ ಲವಲವಿಕೆ, ಹೊಸ ಚೈತನ್ಯ, ಹೊಸ ಉತ್ಸಾಹವನ್ನು ಪಡೆದುಕೊಂಡಿದೆ. ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ. ಪರಿಸರದಲ್ಲಾಗ್ತಕ್ಕಂಥ ಶಬ್ದಗಳನ್ನು ಆಲಿಸ್ರಿ. ಹಕ್ಕಿಗಳ ಚಿಲಿಪಿಲಿಯ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಆಲಿಸ್ರಿ. ಕಾಲಿನ ಬೆರಳನ್ನು ಸ್ವಲ್ಪ ಅಲುಗಾಡಿಸ್ರಿ, ಕೈ ಬೆರಳನ್ನು ಸ್ವಲ್ಪ ಅಲುಗಾಡಿಸ್ರಿ, ಕಾಲುಗಳನ್ನು ಅಲುಗಾಡಿಸ್ರಿ, ಕೈಗಳನ್ನು ಅಲುಗಾಡಿಸ್ರಿ. 2 ಕಾಲುಗಳನ್ನು ಜೋಡಿಸ್ಕೊಳ್ಳಿ, 2 ಕೈಗಳನ್ನು ಜೋಡಿಸ್ರಿ. ನಿಧಾನವಾಗಿ ಕಣ್ತೆರೆದು ಸುತ್ತಮುತ್ತ ನೋಡ್ಕೊಳ್ಳಿ. ನಿಮ್ಮ ಬಲಗೈಯನ್ನು ತಲೆನಾಯಕ್ಕೆ ತೊಗೊಳ್ಳಿ. ನಿಮ್ಮ ಬಲಗೈ ತಲೆನಾಯಕ್ಕೆ ಬರಲಿ. ಪೂರ ಎಡಗಾಲನ್ನು ಮಡಚಿಕೊಳ್ಳಿ. ನಿಮ್ಮ ಎಡಗಾಲು ಮಡಚಿಕೊಳ್ಳಿ. ಎಸ್, ಬಲಗಡೆ ಹೊರಡ್ರಿ. ನಿಮ್ಮ ಎಡಗೈ ಹೊಟ್ಟೆ ಮೇಲೆ ಬರಲಿ. ಎಸ್, ಬಲಕ್ಕೆ ಹೊರಡ್ರಿ. ನಿಧಾನವಾಗಿ 2 ಕೈಗಳ ಮೇಲೆ ಭಾರ ಹಾಕಿ ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ. 2 ಕೈಗಳ ಮೇಲೆ ಒತ್ತಡವನ್ನು ಹಾಕಿ ಮೇಲೆ ಕೂತ್ಕೊಳ್ಳಿ. ಎಲ್ಲರೂ ಈ ಕಡೆ ಮುಖ ಮಾಡಿ ಕೂತ್ಕೊಳ್ಳಿ. ಎಲ್ಲರೂ ವಜ್ರಾಸನಕ್ಕೆ ಬನ್ನಿ. ಕಮ್ ಟು ವಜ್ರಾಸನ್. ಬೆನ್ನು ಕುತ್ತಿಗೆ ನೇರವಾಗಿರಲಿ. ವಜ್ರಾಸನಕ್ಕೆ ಬನ್ನಿ. ನಿಮ್ಮ 2 ಕೈ ಚಿನ್ ಮುದ್ರೆ. ನಿಮ್ಮ 2 ಕೈ ಚಿನ್ ಮುದ್ರೆ ಇರಲಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಾವೀಗ ಪ್ರಾಣಾಯಾಮಗಳಿಗೆ ಹೋಗೋಣ. ಮೊದಲಿಗೆ ಕಪಾಲಭಾತಿಯನ್ನು ಅಭ್ಯಾಸ ಮಾಡೋಣ. ಬೆನ್ನು ಕುತ್ತಿಗೆ ನೇರವಾಗಿರಲಿ. 2 ಕೈ ಚಿನ್ಮುದ್ರೆ ಇರಲಿ. ಶುರು ಮಾಡಿ ಕಪಾಲಭಾತಿಯನ್ನು. 10 ಸ್ಟ್ರೋಕ್ಸ್. ಫಸ್ಟ್ ರೌಂಡ್. ಪ್ರಶಾಂತಿ, ರಿಲ್ಯಾಕ್ಸ್. ನಾವೀಗ 7ನೇ ಸುತ್ತನ್ನು ಅಭ್ಯಾಸ ಮಾಡೋಣ. ಕಪಾಲಭಾತಿ ಕ್ರಿಯೆಯನ್ನು ದೀರ್ಘ ಉಸಿರನ್ನು ತೊಗೊಳ್ಳಿ. ನಂತರ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕ್ರಿ. ಉಸಿರು ಹೊರಹಾಕುತ್ತಾ ಹೋಗೋಣ. ಶುರು ಮಾಡಿ ಕಪಾಲಭಾತಿಯನ್ನು.
ವಿಶ್ರಾಂತಿ, ರಿಲ್ಯಾಕ್ಸ್, ವಿಶ್ರಾಂತಿ. ಸಾಕು. ನಿಧಾನವಾಗಿ ಕಂತಾರೆ ಇರಿ. ಕಾಲಗಳನ್ನು ಮುಂಚೆ ಹಚ್ಕೊಳ್ಳಿ, ಎರಡು ಕಾಲ ಮುಂಚೆ ಹಚ್ಕೊಳ್ಳಿ. ಸಾಧ್ಯವಾದರೆ ಪದ್ಮಾಸನಕ್ಕೆ ಬರೋಣ. ನಿಮ್ಮ ಎಡತೊಡೆ ಮೇಲೆ ಬಲ ಪಾದವನ್ನು ತನ್ನಿ. ನಿಮ್ಮ ಬಲತೊಡೆ ಮೇಲೆ ಎಡಪಾದ ಪದ್ಮಾಸನ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ ಎರಡೂ ಕೈಯನ್ನು ಚಿನ್ಮುದ್ರಿಗೊಡುವೆ. ಎರಡು ಕೈ ಚಿನ್ಮುದ್ರೆ. ನಾವೀಗ ಮುಂದಿನ ಪ್ರಾಣಾಯಾಮ ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋಣ. ಎಸ್, ನಿಮ್ಮ ಎಡಗೈ ಚಿನ್ಮುದ್ರೆ, ಬಲಗೈಯನ್ನು ನಾಸಿಕಾಗ್ರ ಮುದ್ರೆ ಇಟ್ಕೊಳ್ಳಿ. ನಿಮ್ಮ ಬಲ ಹೊಳೆಯನ್ನು ಮುಚ್ಚಿ ಎಡ ಮೂಗಿನ ಹೊಳೆಯನ್ನು ಉಸಿರನ್ನು ತಗೊಳ್ಳಿ. ಹಾಗೆ ಎಡ ಹೊಳ್ಳಿ ಮುಚ್ಚಿ ಬಲ ಮೂಗಿನ ಹೊಳೆಯನ್ನು ಉಸಿರನ್ನು ಹೊರ ಹಾಕ್ರಿ. ಮತ್ತೆ ವಾಪಸ್ ಬಲ ಮೂಗಿನ ಹೊಳೆ ಉಸಿರನ್ನು ತಗೊಂಡು ಎಡ ಮೂಗಿನ ಹೊಳೆಯಿಂದ ಉಸಿರನ್ನು ಹೊರ ಹಾಕ್ರಿ. ಇದು ಒಂದು ಸುತ್ತು. ಈ ರೀತಿಯಾಗಿ 3 ರಿಂದ 5 ಸುತ್ತುಗಳನ್ನ ಅಭ್ಯಾಸ ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೀತಾರೆ. ನಿಮ್ಮ ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕಾಗ್ರ ಮುದ್ರೆ. ಬಲಗೈ ನಾಡಿ ಶೋಧನ ಪ್ರಾಣಾಯಾಮ 3 ರಿಂದ 5 ಸುತ್ತುಗಳು ಅಭ್ಯಾಸ ಆದ ನಂತರ ನಿಲ್ಲಿಸ್ರಿ. ನಾವೀಗ ಮುಂದಿನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ನಿಮ್ಮ ಎರಡೂ ಕೈ ಚಿನ್ಮುದ್ರೆ ಇರಲಿ. ಗಂಟಲಿನ ಮುಖಾಂತರ ದುಂಬಿ ಏನಾದ ಹಾಗೆ ಶಬ್ದವನ್ನು ಉಚ್ಚಾರಣೆ ಮಾಡೋಣ. 2 ಸಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ನಂತರ ದುಂಬಿ ಏನಾದ ಹಾಗೆ ಶಬ್ದವನ್ನು ಉಚ್ಚಾರಣೆ ಮಾಡಿ ಶುರು ಮಾಡಿ. ಸೆಕೆಂಡ್ ರೌಂಡ್. ಮತ್ತೆ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಓಕೆ, 2 ಸುತ್ತುಗಳಾದ್ಮೇಲೆ ನಿಲ್ಲಿಸಿ. ನಾವೀಗ ಷಣ್ಮುಖಿ ಮುದ್ರೆ ಹಾಕಿ ಅಭ್ಯಾಸ ಮಾಡೋಣ. ಎಸ್, ನಿಮ್ಮ 2 ಕೈಗಳನ್ನ ಎದೆ ಬರ್ತಕೊಳ್ಳಿ. ದೀರ್ಘ ಉಸಿರನ್ನು ತೆಗೆದುಕೊಂಡು ನಿಮ್ಮ ಹೆಬ್ಬೆರಳಿಂದ ಕಿವಿಯರನ್ನು ಮುಚ್ಚಿಕೊಳ್ಳಿ. ತೋರ್ಗಳನ್ನ ಹುಬ್ಬಿನ ಮೇಲೆ ಇಟ್ಕೊಳ್ಳಿ. ನಡು ಬೆರಳನ್ನ ಕಣ್ಣಿನ ಮೇಲೆ, ಉಂಗುರ ಬೆರಳನ್ನ ಮೂಗಿನ ಮೇಲೆ, ಕಿರು ಬೆರಳನ್ನ ತುಟಿಗಳ ಬಿಟ್ಕೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ನಂತರ ಗಂಟಲಿನ ಮುಖಾಂತರ ದುಂಬಿ ಏನಾದ ಹಾಗೆ ಶಬ್ದ ಉಚ್ಚಾರಣೆ ಮಾಡೋಣ. ಶುರು ಮಾಡಿ. ಓಕೆ, 3 ಸಾರಿ ಆದ್ಮೇಲೆ ನಿಲ್ಲಿಸ್ರಿ. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ರಿ. ಕೊನೆಯ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ. ನಿಮ್ಮ 2 ಕೈ ಚಿನ್ಮುದ್ರೆ ಇರಲಿ. ನಾಲಿಗೆಯನ್ನ ಹೊರಳೆ ಆಕಾರ ಮಾಡಿ ನಾಲಿಗೆ ಮುಖಾಂತರ ಉಸಿರನ್ನು ತೆಗೆದುಕೊಂಡು ಬಾಯನ್ನು ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನು ಹೊರಹಾಕ್ರಿ. ಕೆಳ ಕುತ್ಕೊಳ್ಳಿ. 2 ಕೈ ಚಿನ್ಮುದ್ರೆ ಇರಲಿ. ನಾಲಿಗೆ ಮುಖಾಂತರ ಉಸಿರನ್ನು ತಗೊಳ್ಳಿ. ಬಾಯನ್ನು ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನು ಹೊರಹಾಕ್ರಿ. 3 ರೌಂಡ್ಸ್. ಸೆಕೆಂಡ್ ರೌಂಡ್. ಮತ್ತೆ ದೀರ್ಘ ಉಸಿರನ್ನು ತಗೊಳ್ಳಿ. ಬಾಯನ್ನು ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನು ಹೊರಹಾಕ್ರಿ. ಥರ್ಡ್ ರೌಂಡ್.
3 ಸುತ್ತುಗಳಾದ್ಮೇಲೆ ನಿಲ್ಲಿಸ್ರಿ. ಪ್ರಾಣಾಯಾಮಗಳು ಮುಕ್ತಾಯ ಆದವು. ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿ ಬನ್ನಿ. ಸುಖಾಸನದಲ್ಲಿ ಕುತ್ಕೊಳ್ಳಿ. ಆರಾಮಾಗಿ ಧ್ಯಾನವನ್ನು ಅಭ್ಯಾಸ ಮಾಡೋಣ. ಎರಡು ಕೈ ಚಿನ್ಮುದ್ರೆ ಇರಲಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಓಂ ಉಚ್ಚಾರಣೆ ಮಾಡುತ್ತಾ ಓಂ ಧ್ಯಾನವನ್ನು ಅಭ್ಯಾಸ ಮಾಡೋಣ. ಶುರು ಮಾಡೋಣ ಎಲ್ಲರೂ ಒಟ್ಟಿಗೆ. ನಿಲ್ಲಿಸಿ ಓಂ ಉಚ್ಚಾರಣೆ ಅಭ್ಯಾಸ ಮಾಡೋದನ್ನು ನಿಮ್ಮ ಮನಸ್ಸಿನಲ್ಲಿ ಓಂ ಉಚ್ಚಾರಣೆ ಮಾಡುತ್ತಾ ಓಂ ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ರಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ ಎರಡೂ ಕೈಗಳು ಚಿನ್ಮುದ್ರೆ ಇರಲಿ. ಮನಸ್ಸಿನಲ್ಲಿ ಓಂ ಉಚ್ಚಾರಣೆ ಅಭ್ಯಾಸ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಗಮನವನ್ನು ಕೇವಲ ಉಸಿರಾಟದ ಮೇಲೆ ಗಮನ ಹರಿಸುತ್ತಾ ಓಂ ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ರಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ.
ಕೈಗಳಿಂದ ನಿಧಾನವಾಗಿ ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ಬರೋಣ. ಪರಿಸರದಲ್ಲಾಗ್ತಕ್ಕಂಥ ಶಬ್ದಗಳನ್ನು ಆಲಿಸ್ರಿ. ಹಕ್ಕಿಗಳ ಚಿಲಿಪಿಲಿಯ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಆಲಿಸ್ರಿ. ಮತ್ತೊಮ್ಮೆ ಎಲ್ಲರೂ ನಮಸ್ಕಾರ ಸತಿ ಬನ್ನಿ. ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ತಿಳಿಸ್ರಿ. ನಿಮ್ಮ ತಂದೆ ತಾಯಿಗಳಿಗೆ ಕೂಡ ನಮಸ್ಕಾರ ತಿಳಿಸ್ರಿ. ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಶಾಂತಿ ಮಂತ್ರ ಹೇಳಿಕೊಡ್ತೇನೆ. ತದನಂತರ ತಾವೆಲ್ಲರೂ ಹೇಳಿ. ಓಂ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಕೊಳ್ಳಿ. ಆ ಕೈಗಳ ಬಿಸಿಯನ್ನು ನಿಮ್ಮ ಕಣ್ಣುಗಳ ಮೇಲೆ ಸ್ಪರ್ಶಿಸ್ಕೊಳ್ಳಿ. ಕೆಲವು ಕಾಲ ನಿಧಾನವಾಗಿ ಕಂತಿರೋದು ನಿಮ್ಮ ಹಸ್ತ ನೋಡ್ಕೊಳ್ಳಿ. ಮತ್ತೊಂದು ಸಾರಿ ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿ ಕೈಗಳ ಬಿಸಿಯನ್ನು ನಿಮ್ಮ ಮುಖದ ಅವಯವಗಳಿಗೆ, ತಲೆಯ ಭಾಗ, ನಿಮ್ಮ ಸಂಪೂರ್ಣ ಶರೀರಕ್ಕೆ ಸ್ಪರ್ಶಿಸ್ಕೊಳ್ಳಿ. ಮುಖದ ಅವಯವಗಳಿಗೆ ಸಂಪೂರ್ಣ ಶರೀರಕ್ಕೆ ಸ್ಪರ್ಶಿಸಿಕೊಂಡು ಎಲ್ಲರೂ ಒಂದು ಸಾರಿ ಭೂತಾಯಿಗೆ ನಮಸ್ಕಾರ ತಿಳಿಸ್ರಿ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಇಲ್ಲಿವರೆಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ 2 ಶಾಲೆಯ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಸೇರಿ ಯಶಸ್ವಿಗೊಳಿಸಿದ್ದಕ್ಕಾಗಿ, ಹಾಗೆ ಶಾಲೆಯ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಇಂದಿನ ಯೋಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು.